ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮಿಳಲ್ಲೆಲ್ಲ ನೋಡಿರ್ತೀರಾ. ಹೌದು, ಒಂದು ಒಳ್ಳೆ ಹೇರ್ ಮಾಸ್ಕ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಹೇರ್ ಗ್ರೋತ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ನಾನಂತೂ ತುಂಬ ಟ್ರೈ ಮಾಡ್ತೀನಿ. ನನಗೇನಾದರೂ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂತ ಪರ್ಸ್ನಲಾಗಿ ಫೀಲ್ ಆದರೆ ಫಸ್ಟು ನಾನು ಅಪ್ಲೈ ಮಾಡೋದೇ ಈ ಹೇರ್ ಮಾಸ್ಕ್ನ. ನೀವು ಖಂಡಿತವಾಗ್ಲೂ ಇದನ್ನು ಅಪ್ಲೈ ಮಾಡಿ. ಆ್ಯಂಡ್ ಇದನ್ನು ಹೇಗೆ ಮಾಡೋದು, ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಮೊದಲಿಗೆ ನಾನು ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ನಾವು ಸಾರಿಗೆ ಯಾವ್ದು ಯೂಸ್ ಮಾಡ್ತೀವಿ ನೋಡಿ ಈರುಳ್ಳಿ, ಅದೇನೆ. ಇದನ್ನು ನಾನು ಇವಾಗ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನೀರು ಹಾಕಬೇಡಿ, ಹಾಗೇ ರುಬ್ಕೊಳ್ಳಿ, ಇದರಲ್ಲೇ ನೀರು ಬಿಡುತ್ತೆ. ಸೊ ನಾನು ತಲೆ ಕೂದಲು ತುಂಬ ಉದ್ದ ಇರೋದ್ರಿಂದ ನಾನು 2 ತೊಗೊಂಡಿದ್ದೀನಿ. ನಿಮ್ಮ ತಲೆ ಕೂದಲು ಏನಾದರೂ ತುಂಬ ಉದ್ದ ಇದ್ದರೆ ಮಾತ್ರ 2 ತೊಗೊಳ್ಳಿ, ಇಲ್ಲಾಂದರೆ ಒಂದೇ ಸಾಕಾಗುತ್ತೆ. ಇದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಬಿ ನಿಮ್ಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ನೀರೇನು ಹಾಕಬಾರ್ದು, ಹೀಗೆ ರುಬ್ಬಬೇಕು. ರುಬ್ಕೊಂಡು ಬರ್ತೀನಿ, ನೋಡೋಣ. ನೋಡಿ, ಇವಾಗ ರುಬ್ಬಿದ್ದೀನಿ. ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಆಗುತ್ತೆ. ಒಂದು ಚೂರು ನೀರು ಹಾಕಿಲ್ಲ ನಾನು, ಇದೇ ರೀತಿ ರುಬ್ಬಬೇಕು. ಇವಾಗ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ಜೊತೆಗೆ ಒಂದು ಕಾಫಿ ಸೋಸ ತಗೊಂಡಿದ್ದೀನಿ, ಹಾಗೆಯೇ ಒಂದು ಸ್ಪೂನ್ ತಗೊಂಡಿದ್ದೀನಿ. ಸೊ ಇವಾಗ ಇದೇನಿದೆ ನೋಡಿ, ಇದನ್ನು ನಾವು ಕಾಫಿ ಸೋಸೋದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಇನ್ನೊಂದೇನಂತ ಹೇಳಿದರೆ, ನಾವು ಡೈರೆಕ್ಟಾಗಿ ಹೀಗೆ ತಲೆಗೆ ಅಪ್ಲೈ ಮಾಡ್ಬೋದು. ಏನಕ್ಕೆ ಈಗ ಅಪ್ಲೈ ಮಾಡೋದು ಬೇಡ ಅಂತ ಹೇಳಿದರೆ, ಇದು ಒಂಥರ ಕೂದಲಲ್ಲಿ ಹಾಗೆ ಒಟ್ಟು ಥರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಸೋಸಿ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ನಾನಿವಾಗ ಇದನ್ನು ಕ್ಲೀನಾಗಿ ಸೋಸಿ ಆಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ನಾನಿವಾಗ ಈ ರೀತಿ ಮಾಡಿದ್ದೀನಿ. ಸೊ ಏನು ನಾನು ರುಬ್ಕೊಂಡಿದ್ದೆ ನೋಡಿ, ಅದನ್ನು ಕಾಫಿ ಸೋಸೋದಕ್ಕೆ ಹಾಕಿ ಅದು ನೀರು ಕೆಳಗೆ ಇಳಿಯುತ್ತೆ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಇದಕ್ಕೆ ನೀವು 1 ಡ್ರಾಪ್ಸ್ ಕೂಡ ನೀರು ಹಾಕಬೇಡಿ. ಸೊ ಇದೇ ಕೆಳಗೆ ಬರುತ್ತೆ. ನನಗೊಂದು 5 ನಿಮಿಷ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇದು ಆಲ್ರೆಡಿ ನೀರು ಕೆಳಗೆ ಬಂದಿರುತ್ತೆ. ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. ಕೆಲವ್ರು ಹೀಗೇ ಅಪ್ಲೈ ಮಾಡ್ಕೊಳ್ಬೋದು, ಇದು ತುಂಬ ಒಳ್ಳೆಯದು ಈರುಳ್ಳಿ ರಸ. ಕೆಲವ್ರಿಗೆ ಬರೀ ಈರುಳ್ಳಿ ರಸ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಲ್ಲಿ ಇರಿಟೇಷನ್ ಆಗುತ್ತೆ ಮತ್ತು ಡ್ರೈ ಅನಿಸುತ್ತೆ ಕೂದಲೆಲ್ಲ. ಸೊ ಹಾಗಾಗಿ ಅದು ಸ್ಮೂತ್ನೆಸ್ ಆಗೋಕ್ಕೆ ಏನು ಹಾಕಬೇಕು, ಏನು ಇಂಗ್ರೀಡಿಯೆಂಟ್ಸ್ ನೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. ಇದು ಇದರಲ್ಲಿ ಏನು ನೀರಿದೆ ನೋಡಿ, ಅದೆಲ್ಲ ಕೆಳಗೆ ಬಂದಿರುತ್ತೆ. ನೀವೇನಾದ್ರು ಬೇಕು, ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಹೀಗೆ ನೀವು ಇಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ನೀರೆಲ್ಲ ಕೆಳಗೆ ಬರುತ್ತೆ. ಸೊ ನನಗೇನು ಅರ್ಜೆಂಟ್ ಇಲ್ಲ, ಟೈಮ್ ಇದೆ. ಹಾಗಾಗಿ ನಾನು ಈರುಳ್ಳಿನ ರಸ ಕೆಳಗೆ ಬರಲಿ, ಒಂದು 5 ನಿಮಿಷ ನನಗೂ ಕೆಲಸ ಇದೆ, ಮುಗಿಸ್ಕೊಬಂದು ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು. ಹಾಗೆ ನಿಮ್ಮ ಕೂದಲು ಉದ್ದ ದಪ್ಪ ಚೆನ್ನಾಗಿ, ನಿಮ್ಗೆ ಏನಾದ್ರು ತುಂಬ ಕೂದಲು ಉದುರುತ್ತಾ ಇದ್ದರೆ ಆ ಕೂದಲು ಉದುರೋದನ್ನ ಹೇಗೆ ಕಾಪಾಡ್ಕೋಬೇಕು, ಇರೋ ಕೂದಲನ್ನೇ ಹೇಗೆ ಕಾಪಾಡ್ಕೋಬೇಕು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ, ಸೊ ಇದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡೀಸ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಏನಾದ್ರು ಕೂದಲು ಉದುರುತ್ತಾ ಇದ್ದರೆ ಇದನ್ನು ನೀವು ಟ್ರೈ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ ಅಂತ ಒಂದು 5 ನಿಮಿಷ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು, ನೀರು ಬಿಡ್ತಾ ಇದೆ. ಸೊ ಇದೆಲ್ಲ ಕೆಳಗೆ ಬಂದಿರುತ್ತೆ. ಅಲ್ಲಿವರೆಗೂ ನಾನೊಂದು 5 ನಿಮಿಷ ಕೆಲಸ ಇದೆ, ಮುಗಿಸ್ಕೊಂಡು ಬಂದು ಹೇಗೆ ಅಪ್ಲೈ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ರಸ ಹೇಗೆ ಬಿಟ್ಟಿದೆ. ಇದು ಈರುಳ್ಳಿ ರಸ. ನೀವು ಇದೇ ರೀತಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ನಿಮಗೇನಾದ್ರು ತುಂಬ ಹೇರು ಡ್ರೈ ಆಗುತ್ತೆ ಅನ್ನೋದಾದರೆ, ಸೊ ಹರಳೆಣ್ಣೆ ಅಂತ ಹೇಳ್ತೀವಿ, ಹರಳೆಣ್ಣೆನ 2 ಟೇಬಲ್ ಸ್ಪೂನು ಆ್ಯಡ್ ಮಾಡ್ಕೊಳ್ಳಿ. ಸೊ ಯಾವುದಾದ್ರೂ ತೊಗೊಂಡು ಬನ್ನಿ. ನಾನು ನಮ್ಮೂರಲ್ಲಿ ಯಾವ್ದು ಸಿಕ್ಕುತ್ತೋ ಅದು ನನ್ನ ಅಂಗಡಿಯಿಂದ, ಸ್ಟೋರಿಂದ ತೊಗೊಬಂದಿದ್ದೀನಿ. ಸೊ ನಿಮ್ಗೆ ಹೋಗಿ ಸ್ಟೋರಲ್ಲಿ ಕೇಳಿದರೆ ನಿಮಗೆ ಸ್ಟೋರಲ್ಲಿ ಕೊಡ್ತಾರೆ ಹರಳೆಣ್ಣೆ ಅಂತೇಳಿ. 1 ಟೇಬಲ್ ಸ್ಪೂನ್ ಅಷ್ಟು ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ರಸಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹರಳೆಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ನಾನು ಈರುಳ್ಳಿ ರಸ ಮತ್ತು ಇನ್ನೊಂದು ಹರಳೆಣ್ಣೆ 2 ತಗೊಂಡಿದ್ದೀನಿ. ಇದನ್ನು ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಹರಳೆಣ್ಣೆ ಮತ್ತು ಈರುಳ್ಳಿ ರಸ 2 ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ತಲೆ ಕೂದಲು ಸಿಕ್ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದೇನು 2 ಮಿಕ್ಸ್ ಮಾಡಿದ್ದೀನಿ ನೋಡಿ, ಈರುಳ್ಳಿ ರಸ ಮತ್ತು ಹರಳೆಣ್ಣೆನ. ಇದನ್ನು ನಾನು ಫಸ್ಟು ನನ್ನ ತಲೆ ಕೂದಲಿಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ.
ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಹತ್ರ ಏನಾದ್ರು ಕಾಟನ್ ಪ್ಯಾಡ್ ಇದ್ದರೆ ಕಾಟನ್ ಪ್ಯಾಡಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನನಗೆ ಕಾಟನ್ ಪ್ಯಾಡ್ ನೆಸಸರಿ ಇಲ್ಲ ಆ್ಯಂಡ್ ನಾನು ಯೂಸು ಮಾಡಲ್ಲ, ನನ್ನ ಕೈಯಲ್ಲೇ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಲಾಸ್ಟ್ ಟೈಮ್ ನಿಮ್ಮ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕಾಗತ್ತೆ ಫಸ್ಟು, ಯಾಕಂದರೆ ಹೇರ್ ಫಾಲ್ ಆಗೋದೇ ಇಲ್ಲಿಂದ ಅಲ್ಲ. ಸೊ ಮೊದಲಿಗೆ ನಿಮ್ಮ ಸ್ಕಾಲ್ಪಿಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಕಣ್ಣು ಸ್ವಲ್ಪ ಉರಿತಾ ಇದೆ, ಆನಿಯನ್ ಆಗಿರೋದ್ರಿಂದ ಸ್ವಲ್ಪ ಕಣ್ಣು ಉರಿಯುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನನ್ನ ತಲೆ ಕೂದಲಿಗೆ ಪೂರ್ತಿಯಾಗಿ ಅಪ್ಲೈ ಮಾಡಿದ್ದೀನಿ. ನನ್ನ ಕೂದಲಿಗೆ ನಾನೇನು ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡೋ ನೆಸಸರಿನೂ ಇಲ್ಲ. ನಿಮಗೆ ಬೇಕಾದರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಕೂದಲಿಗೆ ಅಪ್ಲೈ ಮಾಡಿಲ್ಲ, ತಲೆ ಬುರ್ಡೆಗೆ ಕ್ಲೀನಾಗಿ ಅಪ್ಲೈ ಮಾಡಿ 2 ಅವರ್ಸ್ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಹೇರ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ಹೇರ್ ತುಂಬ ಡ್ರೈ ಆಗೋದ್ರಿಂದ ನಾನು ವೀಕ್ಲಿ ಒನ್ಸ್ ಅಷ್ಟೇ ಹೇರ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೀಕ್ಲಿ ಒನ್ಸ್ ಹೇರ್ ವಾಶ್ ಮಾಡ್ಕೋಬೇಕಾದ್ರೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ನಾವು ವೀಕ್ಲಿ 2 ಟೈಮ್ಸ್ ಹೇರ್ ವಾಶ್ ಮಾಡ್ತೀವಿ ಅಂದರೆ ಬರೀ ಈರುಳ್ಳಿ ರಸನ ನೀವು ಅಪ್ಲೈ ಮಾಡ್ಕೋಬೋದು, ಅಥವಾ 2 ಮಿಕ್ಸ್ ಮಾಡಿನೂ ಅಪ್ಲೈ ಮಾಡ್ಕೋಬೋದು. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಖಂಡಿತವಾಗ್ಲೂ ಇದು ಪರ್ಸ್ನಲ್ ಆಗಿ ನನಗೆ ತುಂಬ ಹೆಲ್ಪ್ ಆಗಿರುವಂಥದ್ದು. ನನಗೆ ಡೆಲಿವರಿ ಆದ್ರೂ ನನ್ನ ಕೂದಲು ಉದುರದೇ ಇರೋ ಕಾರಣ ಇದೇ ಹೇರ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಮೋಸ್ಟ್ ಆಫ್ ದ ಟೈಮ್ ನನ್ನ ಕೂದಲು ತುಂಬ ಉದುರುತ್ತಾ ಇದೆ ಅಂದರೆ ಫಸ್ಟ್ ನನ್ನ ತಲೆಯಲ್ಲಿ ಹೇರ್ ಮಾಸ್ಕ್ ಬರೋದೇ ಇದು ಬರೀ ಈರುಳ್ಳಿ ರಸನೇ ನಾನು ಅಪ್ಲೈ ಮಾಡ್ತಾ ಇದ್ದಿದ್ದು. ಇದನ್ನ ಮತ್ತೆ ನನಗೆ ಹೇಳ್ಕೊಟ್ಟಿದ್ದು, ನನಗೆ ಒಳ್ಳೆ ಚೆನ್ನಾಗಿ ವರ್ಕ್ ಆಗಿದೆ. ನಿಮಗೂ ಇದೇ ರೀತಿ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ. ತುಂಬ ಒಳ್ಳೆ ಹೋಮ್ ರೆಮಿಡೀಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಹೇರ್ ವಾಶ್ ಆದಮೇಲೆ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಬನ್ನಿ ತೋರಿಸ್ತೀನಿ. ಆಫ್ಟರ್ ಏರ್ ವಾಶ್ ನನ್ನ ಹೇರ್ ನೋಡಿ ಇಷ್ಟು ಚೆನ್ನಾಗಾಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದಾಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಅಥವಾ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ನನ್ನ ಹೇರ್ ಎಷ್ಟು ಚೆನ್ನಾಗಿ ಆಗಿದೆ ಅಥವಾ ಹೇರ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತೇಳಿ. ನೋಡಿ, ಒಂದೇ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಕಮ್ಮಿ ಆಗುತ್ತೆ, ಹಾಗೆಯೇ ನಿಮಗೆ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ. ಬಾಯ್ ಬಾಯ್.